ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಿನ್ನೆ ಮೊನ್ನೆ 2 ದಿನ ಫೋಟೋ ಶೂಟ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಬೆಳಗ್ಗೆನಾಗ ಎದ್ದೇಳೋದು ಲೇಟ್ ಆಯಿತು ನೋಡಿ. ಎದ್ದು ತಿಂದು ಬರೋ ಸದಿಗೆ 11 ಗಂಟೆ ಆಗೈತೆ. ನೋಡೋಣ ಇವತ್ತು ಎಷ್ಟಾಗುತ್ತೆ, ಎಲ್ಲೆಲ್ಲಿ ಹೋಗ್ತೀನಿ ಅಂತ ಎಲ್ಲ ಬ್ಲಾಗ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ಈಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀನಿ. ನೋಡೋಣ ಲೈನಿಗೆ ಹಾಕಿದ್ದೀನಿ, ಗಾಡಿ ಯಾವಿಲ್ಲ. ಯಾವ ಬಾಡಿಗೆ ನಿಂತ ಹೋಗ್ತಾ ಇದೆ ನೋಡೋಣ, ಇಲ್ಲಿ ಕೇಳೋಣ. ಸಿಕ್ಕಿಲ್ಲ ಅಂದ್ರೆ ಬೇಕಾದ್ರೆ ಲೈನಿಗೆ ಹಾಕಿದ್ರೆ ಫಸ್ಟ್ನ ಬಾಡಿಗೆ ಕರ್ಕೊಂಬಂದು ಸೀಬಾರ ಡ್ರಾಪ್ ಮಾಡಿದೆ. ನೋಡೋಣ ಅಲ್ಲೆಲ್ಲ ಬಿಡ್ಸ್ಕೊಳಕ್ ಸೀಟ್ ಇದ್ರೆ ಸೀಟ್ ಹಾಕೊಂಡು ಹೋಗ್ತೇನೆ, ಇಲ್ಲಾಂದ್ರೆ ಇನ್ನೇನು ಖಾಲಿ ಹೋಗ್ಬೇಕಾಗುತ್ತೆ. ಏನೋ ಮಾಡೋಕ್ಕಾಗಲ್ಲ, ಟೈಮ್ ಆಗಿತ್ತಲ್ಲ ಹಂಗಾಗಿ ಬಂದೆ. ಇವಾಗ ಫಸ್ಟ್ ಬೋಣಿಗೆ ಮಾಡ್ಕೊಂಡ್ಬಿಟ್ರೆ ತಲೆನೋವು ಇರಲ್ಲ. ಫಸ್ಟ್ ಬೋಣಿಗೆ ಹಾಕ್ಬೇಕು, 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಮ್ಮಿ ಆಗಲಿ ಬೋಣಿಗೆ ಮಾಡ್ಕೊಂಡು ಬಾಡಿಗೆ ಮಾಡೋಣ. ಇಲ್ಲಿದ ಬೋಣಿಗೆ ಆಯ್ತಾ ಹೆಚ್ಚು ಕಮ್ಮಿ ಹೊಡಿಬೋದು. ನೋಡೋಣ ಬರೀ ಅವರ ಸೀಟ್ ಸಿಕ್ಕರೆ ಹಾಕೊಂಡು ಹೋಗ್ತೀನಿ, ಇಲ್ಲ ಖಾಲಿ ಹೋಗ್ತೀನಿ ಸೀಟ್. ಗೈಸ್ ಸರ್ಕಲ್ಗೆ ಸೀಟ್ ಹಾಕೊಂಬರೋಣ, ಆ ಕಡೆ ರಿಟರ್ನ್ ಯಾವ್ರ ಸಿಕ್ಕರೆ ಅಂತ ಬಂದೆ. ನೋಡಿದ್ರೆ ಬಿಗ್ ಬಾಸ್ ಹೋಟ್ಲು ತಗೊಂಡು KSRTC ಬಾಡಿಗೆ ಸಿಕ್ತು. ಅವ್ರನ್ನ ಕರ್ಕೊಂಡ್ಬಂದು KSRTC ಹತ್ರ ಬಿಟ್ಟೆ. ನೋಡೋಣ ಹೋಗ್ತಾ ಇದ್ದೀನಿ, ಅವರ ಬಾಡಿಗೆ ಸಿಗ್ತಾವೇನೋ. ಎಲ್ಲಿ ಸಿಗ್ತಾವ ಅಲ್ಲಿ ಬಾಡಿಗೆ ಮಾಡೋದಕ್ಕೆ. ಲಕ್ಷ್ಮೀ ಬಜಾರಿಗೆ ಹೋಗಿ ಫಸ್ಟ್ ಒಂದು ವಿಸಿಟ್ ಕೊಟ್ಟು ಬರೋಣ. ಇವತ್ತು ನಾನು ಬಂದಿದ್ದೀನಿ ಅಂತ. ಲಕ್ಷ್ಮೀ ಬಜಾರ ಸುಮ್ಮನೆ ಇಷ್ಟೊಂದು ಜನ ಅಷ್ಟೇ, ಒಂದೊಂದು ಬಾಡಿಗೆ ಇಲ್ಲ. ಆಟೋದವರೆಲ್ಲ ಖಾಲಿ ನಿಂತಿದ್ದಾರೆ. ಹೋಗ ಜಾಗ ಇದ್ರೆ ನಾವೇ ಹೋಗ್ತೇವೆ. ಗುರು ಇವತ್ತು ನನ್ನ ನಸೀಬ್ ಏನಾಗ್ಯದ ಗುರು, ಲಕ್ಷ್ಮೀ ಬಜಾರಲ್ಲ ಕೋಟೆ, ಕಳಂಕಟ್ಟೆ ಸರ್ಕಲ್, ದೊಡ್ಡಪೇಟೆ, ಚಿಕ್ಕಪೇಟೆ ಎಲ್ಲ ಸುತ್ತಕೊಂಬಂದ್ರೆ ಒಂದೊಂದು ಬಾಡಿಗೆ ಸಿಗಂಗಿಲ್ಲ. ಯಾಪ ಹೆಂಗ ಜನ ಬರೋ ಬೆಳಗ್ಗೆನಾಗ ಯಾವ್ದೋ ಒಂದು ಬೋಣಿಗೆ ಆಯ್ತು, ಅದನ್ನ ಬಿಟ್ರೆ ಅದೊಂದು KSRTC ಎರಡೇ ಬಾಡಿಗೆ ನೋಡ್ರಿ. ಇಷ್ಟೊತ್ತರ ಒಂದು ಬಾಡಿಗೆ ಇಲ್ಲಿ ಲಕ್ಷ್ಮೀ ಬಜಾರ್ ಆನಾಡಿ ಜನ ಇದಾರೆ, ಒಂದು ಬಾಡಿಗೆ ಇಲ್ಲ. ನೋಡೋಣ ಬೆಳ್ಕನಕ್ಕೆ ಮೂಡ್ ಕಳ್ಕೊಂಬಾರ್ದಷ್ಟೇ. ನೋಡೋಣ ಇರೇ ಇನ್ನೊಂದ್ಸರಿ ಲಕ್ಷ್ಮೀ ಬಜಾರಕ್ಕೆ ಹೋಗ್ತೇನೆ. ಬನ್ನಿ ಗೈಸ್ ಹಿಂದೆ ಕಂಬ ಇಲ್ಲೇ ಇದ್ಲೆ ನೋಡ್ಲಿಲ್ಲ, ಕಂಬ ಇದ್ದಿದ್ದು ರಿವರ್ಸ್ ಹೊಡೆದ. ಶಬಾಸ್, ಇದು ನಿನ್ಗೆ ಬೇಕಿತ್ತ ಮಗನೇ, ವಾಪಸ್ ಬಂದಾಗ ಶಿವನೇ. ಇಲ್ಲ ಆಮೇಲೆ ಯಾವಾಗಾರ ಮಾಡ್ಕೊಂಡ್ರ ಆತ. ಇವತ್ತು ನಸೀಬ್ ಚೆನ್ನಾಗಿಲ್ಲ ಗೈಸ್ ಅಂದು. ಇವತ್ತು ಹೇಳಿದ್ನಲ್ಲ ನಸೀಬು, ಇವತ್ತು ನಾನು ಹಣೆ ಬರೋದು ಸರಿ ಇಲ್ಲ ಅನ್ನಿಸ್ತೈತಿ. ಹಿಂದೆ ಕರೆಂಟಿಂಗ್ ಕಂಬ ಐತೆ ನೋಡ್ಲಿಲ್ಲ, ರಿವರ್ಸ್ ಹೊಡೆದೆ, ನಕ್ಕೊಂಡು ಹೋದ. ಬಾಡಿಗೆಗಳು ಬೇರೆ ಇಲ್ವಾ ಅಂತ ಟೈಮಾಗ ಹಿಂಗೆ ಆಗ್ಬಿಟ್ರೆ ನಿಜ ತಿಕ್ಕ ಎಲ್ಲ ಹೊಡೆದೋಗ್ಬಿಡುತ್ತೆ. ಹಿಂಗ ಸದ್ಯ ಬಂಪರಿಗೆ ಆಯ್ತು, ಬೇರೆ ಆಗ್ಲಿಲ್ಲ, ಅದೇ ಖುಷಿ. ಗೈಸ್ ಬೆಳಗ್ಗೆನೆ ಹೇಳಿದ್ನಲ್ಲ ಇವತ್ತು ಹಣೆ ಬರ ಸರಿ ಇಲ್ಲ ಅಂತ. ಯಪ್ಪ ಅವಾಗ ಬಿಟ್ಟಿದ್ ಬಾಡಿಗೆ ಮೆದಳ್ಳಿ ಆಟೋ ಸ್ಟ್ಯಾಂಡಿಗೆ ಹೋಗಿ ಲೈನಿಗೆ ಹಾಕ್ದೆ. ಒಂದು 5 ಸೀಟ್ ಈ ಕಡೆ ಹಾಕೊಂಡು ಆ ಕಡೆಯಿಂದ ಒಂದು 5 ಸೀಟ್ ಹಾಕೊಂಬಂದು ಬಿಟ್ಟೆ. ಆಮೇಲೆ ಒಂದೇ ಒಂದು ಬಾಡಿಗೆ ಸಿಕ್ತು ಗೈಸ್, ಅದೇ ಮೆದಳ್ಳಿದ್ದಾನೆ ಚೇಸರಿಗೆ ಕರ್ಕೊಂಬಂದು ಇವಾಗ ಅದೊಂದು ಬಾಡಿಗೆ ಬಿಟ್ಟಿದ್ದೀನಿ ನೋಡ್ರಿ. ಏನೋ ಬರೋಣ ಟೈಮ್ ನೋಡಿ ಇಷ್ಟೊಂದು ಇವತ್ತು ಬಾಡಿಗೆನೇ ಆಗ್ತಾ ಇಲ್ಲ ಯಾಕೋ. ಡೈಲಿ ಇಷ್ಟೊತ್ತಿಗೆ ಆರಾಮಾಗಿ ಇಷ್ಟು ಬಾಡಿಗೆ ಹೊಡಿತಿದ್ದೆ ಅಂತದೇ ಇವತ್ತು ಬಾಡಿಗೆನೇ ಆಗಿಲ್ಲ. ಹಂಗೆ ಒಂದು ದಿನ ಗ್ಯಾಪ್ ಕೊಟ್ಟೆ ಅಂದರೆ 1 ದಿನ 2 ದಿನ ಆಟೋ ಹೊಡಿಯೋಕ್ಕೆ ಮತ್ತೊಂದು 3 ದಿನ ಬೇಕು ಅದು ಅಡ್ಜಸ್ಟ್ ಆಗೋದಕ್ಕೆ. ಅದಾದ್ಮೇಲೆ ಇವತ್ತು ಆಗಿಲ್ವಲ್ಲ ಬಾಡಿಗೆ, ನಾಳೆ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ ಆಗಿರ್ತಾವೆ ನೋಡಿ. ನಾಳೆ ಬೇಕಾರೆ ಹಂಗೆ ಹೊಡೆದೊಡೆ ಸಾಕಾಗ್ಬೇಕು, ಅಷ್ಟು ಬಾಡಿಗೆ ಸಿಗ್ತದೆ. ಒಂದೊಂದು ದಿನ ಏನಾರು ಬಾಡಿಗೆ ಆಗಲ್ಲ ಅಂತ ಕುಂತ್ಕೊಂಡ್ಬಿಡ್ತಾ ಅಂದ್ರೆ ಮುಗೀತು ಕತೆ. ಅಲ್ಲೇ ಹೊಡೆದ್ರು ಬಾಡಿಗೆ ಸಿಗಲ್ಲ.
ಆಗಿದ್ದ ದಿನ ಬಾಡಿಗೆ ಆದ್ವು ಅಂದ್ರೆ ಹೊಡೆದು 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 ಸೊಂಟ ಬೆನ್ನು ಮೈ ಕೈ ಎಲ್ಲ ನಾವು ಹಾಕ್ಬೇಕು ಅಷ್ಟು ಬಾಡಿಗೆ. ಏನ್ ಮಾಡಕ್ಕಲ್ಲ, ಆಗಸ್ಟ್ ಬಾಡಿಗೆ ಹೊಡಿಯೋಣ ಗೈಸ್. ಅದಾದ್ಮೇಲೆ ಒಂದು ಬಾಡಿಗೆ ಸಿಗ್ತ ಗಾರಿದ್ರ ಕಲ್ಯಾಣ ಮಂಟಪಕ್ಕೆ, ಅವ್ರನ್ನ ಕರ್ಕೊಂಡೋಗಿ ಅಲ್ಲಿಗೆ ಡ್ರಾಪ್ ಮಾಡಿದೆ. ಅದಾದ್ಮೇಲೆ ಇನ್ನೊಂದು ಬಾಡಿಗೆ ಸಿಕ್ಕಿದೆ, ಲಗೇಜ್ ಬಾಡಿಗೆ. ಏನಪ್ಪ ಲಗೇಜ್ ಅಂದ್ರೆ ಅಂಗಡಿದು ರೇಷನ್ನು, ಅದನ್ನೆಲ್ಲ ತಗೊಂಡೋಗಿ ಅವ್ರ ಅಂಗಡಿ ಹತ್ರ ಹೋದೆ. ಅವರೆಲ್ಲ ಇಳಿಸ್ಕೊಂಡ್ರು, ಅಲ್ಲಿದ್ದ ಅಮೌಂಟ್ ಇಸ್ಕೊಂಡ್ರು. ಸಿಟಿಗೆ ಹೋಗ್ತಾ ಇದ್ದೀನಿ, ನೋಡೋಣ ಯಾವ ಬಾಡಿಗೆ ಸಿಗ್ತವೆ ಏನು ಅಂತ. ಅಲ್ಲೇ ಟೈಮ್ ನೋಡಿದ್ರೆ ನೋಡಿ, ಟೈಮ್ ಆಲ್ರೆಡಿ 5:15 ಆಗೋಗೈತೆ. ನೋಡೋಣ, ಇನ್ನೊಂದು 2 ಅವರ್ ಮಾಡ್ತೀನಿ. 7 ಗಂಟೆ 7:15 ತನಕ ಹೊಡಿತೀನಿ. ಆದರೆ ಚೆನ್ನಾಗಾದ್ರೆ ಒಂದು 8 ಗಂಟೆ ತನಕ ಹೊಡಿತೀನಿ, ಇಲ್ಲಾಂದ್ರೆ ಲಾಸ್ಟ್ 7 ಗಂಟೆ 7:15. ನಾನೀಗ ಸಿಟಿಗೆ ಹೋಗೋಣ, ಸ್ಟ್ಯಾಂಡಿಗೆ ಹಾಕೋಣ. ಸ್ಟ್ಯಾಂಡಲ್ಲಿ ಯಾವೆಲ್ಲ ಅಂದ್ರೆ ಗಾಡಿ ಸ್ಟ್ಯಾಂಡ್ಗೆ ಹಾಕ್ತೀನಿ. ಗಾಡಿ ಸ್ಟ್ಯಾಂಡ್ ಆಗಿದ್ವು ಅಂದ್ರೆ ಸಿಟಿಗೆ ಹೋಗ್ತೀನಿ ಅಷ್ಟೇ. ಆ ಬಾಡಿಗೆ ಡ್ರಾಪ್ ಮಾಡ್ತಿದ್ಲು ಗೈಸ್. ಹೋಗಿ ಆಟೋ ಸ್ಟ್ಯಾಂಡಾಗ ಲೈನಿಗೆ ಹಾಕೋಣ ಅಂತ ಹೋದ್ರೆ ಮೆದಳ್ಳಿ ಬಿಡ್ದ ಹತ್ರನೇ ಒಂದು ಬಾಡಿಗೆ ಸಿಕ್ತು. ಎಲ್ಲಿಗಪ್ಪ ಅಂದ್ರೆ ಕೋಟೆ ಹತ್ರ. ಕರ್ಕೊಂಬಂದು ಅವ್ರನ್ನ ಕೋಟೆ ಹತ್ರ ಬಿಟ್ಟೆ. ಅವ್ರನ್ನ ಬಿಟ್ಟು ಹೋಗ್ತಾ ಇದ್ದೇನೆ ಕೋಟೆ ಡೌನ್ಗೆ, ಅಂದ್ರೆ ಸರ್ಕಲ್ ಕಡೆಗೆ. ಅವ್ರ ಬಾಡಿಗೆ ಸಿಕ್ಕರೆ ಮಾಡೋದಿಲ್ಲ, ತಗೊಂಡೋಗಿ ಆಟೋ ಸ್ಟ್ಯಾಂಡ್ಗೆ ಹಾಕೋದು. ಹೌದು, ಫೋನ್ ಬಿತ್ತು, ಸದ್ಯ ಏನೂ ಆಗಿಲ್ಲ. ಇಲ್ಲಿದ್ದ ಗಾಡಿ ತಗೊಂಡೋಗಿ ಸ್ಟ್ಯಾಂಡ್ಗೆ ಹಾಕ್ತೀನಿ ಅಷ್ಟೇ. ಯಾವ ಬಾಡಿಗೆ ಸಿಕ್ಕಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳಲ್ಲ. ಹೆಂಗಿದ್ರು ಇವತ್ತು ಅಷ್ಟು ಕಷ್ಟ ಬಾಡಿಗೆಗಳು ಆಗಿಲ್ದಾಗ ತಲೆ ಕೆಡಿಸ್ಕೊಂಡ್ಬಿಟ್ರೆ ಏನೇನೋ ತಲೆಗೆ ಬರುತ್ತೆ. ಹಂಗಾಗಿ ಆರಾಮಾಗಿರ್ಬೇಕು ಬಾಡಿಗೆ ಆಗಿಲ್ಲ ಅಂದಾಗ.